ಹಾಯ್. ಕ್ಯಾಲ್ಶಿಯಂ ಮತ್ತು ಐರನ್ ಅಂಶ ಅಧಿಕವಾಗಿರುವಂತಹ ಈ ರಾಗಿ ತುಂಬಾ ಒಳ್ಳೆಯದು. ಈ ರಾಗಿ ಹಿಟ್ಟಿಂದ ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ. ಬಿಸಿ ನೀರಲ್ಲಿ ಕಡಲೆಬೇಳೆಯನ್ನು ನೆನೆಸಿಟ್ಕೊಳ್ಳಿ. ಆಮೇಲೆ ಬಿಸಿ ನೀರನ್ನು ರಾಗಿ ಹಿಟ್ಟಿಗೆ ಹಾಕಿಬಿಟ್ಟು ಈ ರೀತಿಯಾಗಿ ನೋಡಿಕೊಂಡು ಕಲಸಿಟ್ಕೊಳ್ಳಿ. ಅದಕ್ಕೆ ಒಂಚೂರು ರುಚಿಗೆ ಉಪ್ಪನ್ನು ಹಾಕಿ ಮತ್ತೆ ನೋಡಿ ಈ ರೀತಿ ಹದವಾಗಿ ಕಲಸಿಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಟ್ಬಿಡಿ ಹಾಗೆ. ಆಮೇಲೆ ಇದು ಪೂರ್ತಿ ಆರಿದ ನಂತರ ಇದಕ್ಕೆ ತುರಿದಿರುವಂತಹ ಸೋರೆಕಾಯಿ, ಕಟ್ ಮಾಡಿರುವಂತಹ ಕರ್ಬೇವಿನ ಸೊಪ್ಪು, ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, ಎಳ್ಳು ಒಂದು 4 ಸ್ಪೂನು, ಆಮೇಲೆ ನೆನೆಸಿದಂತಹ ಕಡಲೆಬೇಳೆ. ನಾನು ಇಲ್ಲಿ ಕಾಯಿ ತುರಿಯನ್ನು ಬಳಸಿಲ್ಲ, ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ನೀವು ಕಾಯಿ ತುರಿಯನ್ನು ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ತುರಿಯನ್ನು ಸಹ ಬಳಸಿ. ಈ ರೀತಿ ಕಡಲೆಬೇಳೆಯನ್ನು ಕಟ್ ಮಾಡಿರುವ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಬೇಕಾದರೆ ರಾಗಿ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಉಂಡೆ ಥರ ಮಾಡಿಕೊಂಡು ರೊಟ್ಟಿ ಶೀಟಲ್ಲಿ ಎಣ್ಣೆ ಸವರಿ ರೊಟ್ಟಿ ತಟ್ಬಿಟ್ಟು ಕಾದ ಕಾವಲಿಯಲ್ಲಿ 2 ಕಡೆ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ರುಚಿಯಾದ ರಾಗಿ ರೊಟ್ಟಿ ರೆಡಿ.